ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀರೆ. ನೋಡಿ, ಈ ದಿನ ಜ್ಯೋತಿಷ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಈ ಗುರುವಿನ ಚಲನೆ ಅಂದರೆ ಗುರುವಿನ ಸ್ಥಾನ ಪಲ್ಲಟದಿಂದ ಆಗ್ತಕ್ಕಂಥ ಫಲಗಳು. ನೋಡಿ, ಗುರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಹೇಳಿದ್ದೇನೆ ನಾನು. ಗುರುಬಲ ಅನ್ನೋದೊಬ್ಬ ಮನುಷ್ಯನಿಗೆ ಇಲ್ಲದಿದ್ದರೆ ಅವನು ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಅಂಥ ಸಮಯದಲ್ಲಿ ಗುರು ರಾಶಿಯನ್ನು ಬದಲಾವಣೆ ಮಾಡಿ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು. 1/6/2026 ಆತನು ಕಟಕ ರಾಶಿಗೆ ಬರ್ತಾನೆ. ಕರ್ಕಾಟಕ ರಾಶಿಗೆ 31/10/2026 ಇರ್ತಾನೆ. ದ್ವಾದಶ ರಾಶಿಗಳಲ್ಲಿ ಪ್ರತಿಯೊಬ್ಬರಿಗೂ ಇದರಿಂದ ಎಫೆಕ್ಟ್ ಆಗ್ತಕ್ಕಂಥದ್ದು. ಈಗ ಮೊದಲನೇದಾಗಿ ನಿಮಗೆ ಮೇಷರಾಶಿ ಬಗ್ಗೆ ತಿಳಿಸ್ತೀನಿ. ನೋಡಿ, ಮೇಷರಾಶಿಗೆ ಬಂದಾಗ 4ನೇ ಸ್ಥಾನದಲ್ಲಿ ಗುರು ಇರ್ತಾನೆ. ಮೇಷದಿಂದ ಅಂದಾಗ ಗುರುಬಲ ಇರೋಲ್ಲ. ದ್ವಾದಶ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು, ಅಲ್ಲಿ ಸಹ ಹಿತಕರವಾಗಿರ್ತಕ್ಕಂಥ ಸ್ಥಾನ ಅಲ್ಲ ಅದು. ಅಂದಾಗ ಈ ಮೇಷರಾಶಿಯವರಿಗೆ ವೃಥಾ ಖರ್ಚುಗಳು, ಕಷ್ಟಗಳು, ನಷ್ಟಗಳು ಬರ್ತಕ್ಕಂಥದ್ದು. ನೀವು ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರ್ತಕ್ಕಂಥ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡಿ. ವ್ಯವಹಾರಗಳು ಬಂಡವಾಳಗಳು ಹಾಕೋವಾಗ ನೋಡಿಕೊಂಡು ಮಾಡಿ. ಯಾಕಂದರೆ ಈ ವ್ಯಾಪಾರ ವ್ಯವಹಾರಗಳು ಮುಗಿಯೋತ್ತಿಲ್ಲ. ಅಧಿಕ ಮಾಸ ಬಂದಿದೆ, ಅಲ್ಲಿ ಮುಂದೆ ಆಷಾಢ ಮಾಸ ಬರ್ತಕ್ಕಂಥದ್ದು, ಅಲ್ಲಿಂದ ಪಿತೃಪಕ್ಷ ಬರ್ತಕ್ಕಂಥದ್ದು, 2-3 ಇಲ್ಲಿ ಅಡತನೆಗಳು ಬರ್ತದೆ. 5 ತಿಂಗಳಲ್ಲಿ ಸುಮಾರು 2-3 ತಿಂಗಳು ಯಾರಿಗೂ ಉದ್ಯೋಗಗಳು ಇರೋದಿಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಅದರಿಂದ ವೃಷಭ ರಾಶಿಯವರು ಭಾಳ ಹುಷಾರಾಗಿ ಡೀಲ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನೀವು ಒಂದು ಕೆಲಸ ಮಾಡಿದರೆ ನಿಮಗೆ ಆಗ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗ್ತಕ್ಕಂಥದ್ದು. ಶನಿಯಿಂದ ತೊಂದರೆ ಕಳ್ಕೋಬೇಕಾಗಿದ್ರೆ ನೀವು ಆಂಜನೇಯ ಸ್ವಾಮಿಗೆ ಮಂಗಳವಾರ ಪೂಜಿಸಿ, ಕೆಂಪು ಹೂಗಳಿಂದ ಆತನ ಪೂಜಿಸಿ. ಅದೇ ರೀತಿಯಲ್ಲಿ ಗುರುವಾರದಂದು ಈ ಕಡಲೆಯಿಂದ ಹಾರವನ್ನು ಮಾಡಿ ನವಗ್ರಹಗಳಲ್ಲಿ ಗುರುವಿಗೆ ಸಮರ್ಪಿಸಿ, ಹಾಗೆ ಕನಕಾಂಬರದ ಹೂವನ್ನು ಆತನ ಪಾದಗಳಲ್ಲಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಅದರಿಂದ ನಿಮಗೆ 5 ತಿಂಗಳು ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಆತ್ಮೀಯರೇ ಮೇಷರಾಶಿಯವರು.